ನಮಸ್ಕಾರ ಸ್ನೇಹಿತರೆ. ಈ ಇರಾನ್ ಮತ್ತು US-ಇಸ್ರೇಲ್ ಏನು ವಾರ್ ಇದೆ ನೋಡಿ, ಅದರಿಂದ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂದರೆ ಆಲ್ಮೋಸ್ಟ್ ಈಗ ನನ್ನ ಪರ್ಸ್ನಲ್ ಹೇಳ್ತೀನಿ, ಒಂದು 7 ದಿನ 8 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಅದು ಹೇಗೆಂದರೆ, ಮಾವಿನ ತೋಟ ಇದೆ ನಮ್ಮ ಹತ್ರ, ಕೇಸರ್ ವೆರೈಟಿ ಮ್ಯಾಂಗೋ. ಯೂಶ್ವಲಿ ಪ್ರತಿ ವರ್ಷ ಎಕ್ಸ್ಪೋರ್ಟ್ ಮಾಡ್ತೀವಿ. ಎಕ್ಸ್ಪೋರ್ಟ್ ಆಗೋದು ಮೇನ್ಲಿ ಕೇಸರ್ ವೆರೈಟಿ ಅಂದರೆ ಗಲ್ಫ್ ಕಂಟ್ರೀಸ್ಗೆ, ದುಬೈಗೆ, ಕತ್ತಾರ್ಗೆ, ದೋಹಾಗೆ, ಸೌದಿಗೆ ಎಲ್ಲ ಕಡೆ ಎಕ್ಸ್ಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ನಲ್ಲಿ ಯೂಶ್ವಲಿ ಏನಾಗುತ್ತೆ, ನಮ್ಮ ಹತ್ರ ತೋಟದಿಂದನೇ 150-160 ರುಪೀಸ್ ಪರ್ kg ತೊಗೊಂಡೋಗ್ತಿದ್ರು. ಹೋದ ವರ್ಷವೇ ನಾನೇ ನಮ್ಮ ತೋಟನೇ ಕಂಪ್ಲೀಟ್ ಒಬ್ಬರು ಬೇಪಾರಿಗೆ 8 ಲಕ್ಷ ರೂಪಾಯಿ ಗುತ್ತಿಗೆ ಕೊಟ್ಟಿದ್ದೆ. ನಾವೇ ನಿಂತ್ಕೊಂಡು ಸೇಲ್ ಮಾಡಿದ್ರೆ ಇನ್ನೂ ಒಂದು 10 ಲಕ್ಷ 12 ಲಕ್ಷವರೆಗೆ ಬರುತ್ತೆ. ಬಟ್ ಅವ್ರು ನಮಗೆಲ್ಲ ಆಗಲ್ಲ, ಕ್ಲಿನಿಕ್ ಇರುತ್ತೆ ಅಂತ ಲಮ್ಸಮ್ ಅಮೌಂಟ್ನಲ್ಲಿ ಕೊಟ್ಟಿದೆ. ಈ ವರ್ಷ ಏನಿದೆ, ಹೋದ ವರ್ಷಕ್ಕಿಂತ ಜಾಸ್ತಿ ಕಾಯಿ ಇದೆ. ಹೋದ ವರ್ಷ ಒಂದು 7-8 ಟನ್ ಇತ್ತು, ಈ ವರ್ಷ ಒಂದು 10 ಟನ್ ಇದೆ. ಸ್ಟಾರ್ಟಿಂಗ್ನಲ್ಲಿ ರೇಟ್ ತುಂಬ ಚೆನ್ನಾಗಿತ್ತು, 250 ರೂಪಾಯಿ kg ಹೋಲ್ಸೇಲ್ ಮಾರ್ಕೆಟ್ನಲ್ಲಿ. ಆವಾಗ ಒಬ್ಬರು ನನಗೆ ಕೇಳಿದ್ರು, ಸರ್ ಒಂದು 8 ಲಕ್ಷವರೆಗೆ ತೊಗೊಳ್ತೀನಿ ಅಂತ. ಆವಾಗ 250 ರೂಪಾಯಿ kg ಇಂಟು 10 ಟನ್ಸ್ ಅಂದರೆ ಇಲ್ಲಾಂದ್ರೂ 25 ಲಕ್ಷ. ಒಂದು ಹಾಫ್ನಲ್ಲಿನೇ ತೊಗೊಳ್ಳೋಣ, ಬೇಡ 250 ರುಪೀಸ್, ಒಂದು 150 ರುಪೀಸ್ kg ಅಂತೆ ತಿಳ್ಕೊಳ್ಳಿ. ಹೋಲ್ಸೇಲ್ ಮಾರ್ಕೆಟು 15 ಲಕ್ಷ ಆಗುತ್ತೆ. ನಾನು 10 ಲಕ್ಷವರೆಗೆ ಬೇಡಿಕೆ ಇತ್ತು, 10 ಲಕ್ಷ ಕುಡಿಯೋಣ ಅಂತ ಹೇಳಿದೆ. ತಪ್ಪೇನಿಲ್ಲ ಅದರಲ್ಲಿ, ಯಾಕಂದರೆ ನಾವು ಎಷ್ಟು ಕಷ್ಟಪಟ್ಟು ಅದನ್ನು ಮಾಡಿದ್ದೀವಿ. ನಾನು 10 ಲಕ್ಷ ಅಂತ ಕೂತೆ, ಅವನು 8 ಲಕ್ಷ ಅಂತ ಹೇಳಿದ್ನು, ಕೊಟ್ಟಿಲ್ಲ, ವ್ಯಾಪಾರ ಆಗಿಲ್ಲ. ಆಮೇಲೆ ರೇಟ್ ಸ್ವಲ್ಪ ಡ್ರಾಪ್ ಆಯಿತು, 180-190 kg ನಡೀತಾ ಇತ್ತು. ಅವಾಗ ಯಾರು 8 ಲಕ್ಷ ಕೇಳಿದ್ನಲ್ಲ, ಅವನೇ 6.5 ಲಕ್ಷ ಅಂತ ಹೇಳಿದ್ನು. ನೋಡೋಣ ಏನೋ ಸ್ವಲ್ಪ ರೇಟ್ ಏನಾದರೂ ಜಾಸ್ತಿ ಆಗುತ್ತೆ ಅಂತ ವೇಟ್ ಮಾಡಿದೆ. 6.5 ಲಕ್ಷ ಏನು ಕೇಳಿದ್ನಲ್ಲ, ಮತ್ತು ನೈ ಸಾಬ್ ಮಾಲ್ ಥೋಡ ರೇಟ್ ಕಮ್ ಹೇ, ರೇಟ್ ಕಡಿಮೆ ಆಗಿದೆ ಈಗ, ಏನೋ ಒಂದು ಕಡಿಮೆ ಮಾಡಿ ಸ್ವಲ್ಪ. ಆಯ್ತಪ್ಪ ತಗೋ, ಎಷ್ಟು 6 ಕೊಡ್ತೀನಿ ಸರ್. ಆಯ್ತು 6 ಕೊಡು, ನನ್ನ ಓನ್ಲಿ ಕಂಡೀಷನ್ ಒಟ್ಟಿಗೆ ಕೊಟ್ಬಿಡು. ಅರ್ಧ ಇವಾಗ ಕೊಡ್ತೀಯ, ಅರ್ಧ ಆಮೇಲೆ ಕೊಡ್ತೇ, ಬೇಡ ಒಟ್ಟಿಗೆ ಕೊಡು. ಒಟ್ಟಿಗೆ ಸರ್ ಇಲ್ಲ, ನನಗೆ ಈಗ 3 ಈಗ ಕೊಡ್ತೀನಿ, ಇನ್ನೂ ಒಂದು 3 ಆಮೇಲೆ ಕೊಡ್ತೀನಿ ಕಾಯಿ ತೆಗಿಯುವಾಗ. ಆಯ್ತಪ್ಪ ಅಂತ ಅದಕ್ಕೂ ಒಪ್ಕೊಂಡು, ಆದ್ರೂ ದುಡ್ಡು ಕೊಡೋಕೆ ರೆಡಿ ಇಲ್ಲ. ನನ್ನ ಹತ್ರ ಒಬ್ಬ ಹೈದ್ರಾಬಾದಿಂದ ಈ ಮೇನ್ ಇರ್ತಾರಲ್ಲ ಡೀಲರ್ಗಳು ಬಂದರು. ಒಬ್ರು ಕೇಳಿದ್ರು, ಸರ್ ನಮ್ಮ ಕಡೆ ಸ್ವಲ್ಪ ಬೀದರು ಮತ್ತೆಲ್ಲ ಸ್ವಲ್ಪ ಹಿಂದಿ ಮಾತಾಡ್ತಾರೆ ವ್ಯಾಪಾರಿಗಳು. 5 ಲಕ್ಷ ಕ್ಯಾಶ್ ರೆಡಿ, 5 ಲಕ್ಷ ಕ್ಯಾಶ್ ರೆಡಿ ಇದೆ, ಇವತ್ತೇ ತೊಗೊಳ್ಳಿ, ನಾಳೆ ದಿನನೇ ಕಡಿತೀನಿ. ಈಗ ನಾನು ಯಾರಿಗೆ ಮಾತಾಡ್ದೆ ಅಲ್ಲ, ಅವನಿಗೆ ಹೇಳಿದೆ, ನೋಡಪ್ಪ ಈ ಥರ ಬೇಪಾರಿ ಬಂದಿದ್ದಾನೆ, 5 ಲಕ್ಷ ಕೊಡೋಕ್ಕೂ ರೆಡಿ ಇದ್ದಾನೆ, ನೀನು 6 ಲಕ್ಷ ಅಂತ ಹೇಳಿದಿ, 3 ಲಕ್ಷ ಇವಾಗ ಕೊಡ್ತೀನಿ, 3 ಲಕ್ಷ ಒಂದು ವಾರನಲ್ಲಿ ಕೊಡ್ತೆ ಅಂತ ಹೇಳಿದೆ. ಏನು ಮಾಡಲಿ? ನೈ ಸರ್ ರುಕೋ ಸಾಬ್, ಮೇ ಆಧೆ ಗಂಟೆ ಮೇ ಆರೋ, मैं आपको 3 लाख रुपये, ನಾನು 3 ಲಕ್ಷ ಕೊಡ್ತೀನಿ, ಈಗ 3 ಲಕ್ಷ ನಾನು ಕೊಡ್ತೀನಿ, ಮತ್ತು ನಾಳೆನಲ್ಲಿನೇ ಕೊಡ್ತೀನಿ, ಒಟ್ಟಿಗೆ ಕೊಟ್ಬಿಡ್ತೀನಿ. ಆಯ್ತಪ್ಪ ಅಂತ ಹೈದರಾಬಾದ್ ವ್ಯಾಪಾರಿಗೆ ನಾನು ಬೇಡ ಅಂತ ಕಳಿಸ್ಕೊಟ್ಟೆ. 5 ದಿನ ವೆಯ್ಟ್ ಮಾಡ್ದೆ ಈ ಅಪ್ಪಂತು. 8, 6.5 ಬಂದಿಲ್ಲ. ವಿಶ್ವಾಸ ಅಂತ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಅದು ಹೆಂಗೆ ನಾನು ಅವನ ಮೇಲೆ ವಿಶ್ವಾಸ ಮಾಡಬೇಕಾದ್ರೆ, ಅದರ ಒಳಗಡೆ ನಮ್ಮೂರ್ದು ಒಬ್ಬ ಹುಡುಗ ಒಳಗಡೆ ಇದ್ನೋ, ಅವ್ನ ರಿಲೇಷನು. ಸರ್ ಕೊಡಿ ಸರ್, ನಮ್ಮವರಿದ್ದಾರೆ. ಹೈದರಾಬಾದ್ ಪಾರ್ಟಿ ರೆಡಿ ಇತ್ತು, 5 ಲಕ್ಷ ತೋಟನಲ್ಲಿ ಕ್ಯಾಶ್ ತೊಗೊಂಡ್ಬಿಟ್ಟು ನಾನು ಕೊಟ್ಟಿಲ್ಲ ಅವನಿಗೆ. ಇವಾಗ ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದರೆ, 8 ಲಕ್ಷಕ್ಕೆ ಕೇಳಿದ್ದು, 8 ಲಕ್ಷಕ್ಕೆ ಕೊಡಬೇಕಾಗಿತ್ತು. ಮಾರ್ಕೆಟ್ ವ್ಯಾಲ್ಯೂ 10 ಲಕ್ಷ ಇತ್ತು. ಯುದ್ಧದಿಂದ ರೇಟ್ ಬಿದ್ದು ಇವತ್ತು 3.5 ಲಕ್ಷಕ್ಕೆ ಬೇರೆಯವರಿಗೆ ಕೊಡಬೇಕಾಗಿತ್ತು, ಕೊಟ್ಟಾಯಿತು. ಸೊ ಸಮ್ ಟೈಮ್ ಮೇಲೆ ಏನಾಗುತ್ತೆ, ಒಂದು ಸತಿ ಒಂದು ವ್ಯಕ್ತಿ ಅಂದರೆ ಸಹಜ ಅವ್ರಿಗೆ ಒಂದು ಇದ್ದೇ ಇರುತ್ತೆ, ಇನ್ನೂ ಸ್ವಲ್ಪ ಬಂದರೆ ಚೆನ್ನಾಗಿಲ್ಲ ಅಂತ 3.5 ಲಕ್ಷಕ್ಕೆ ಕೊಟ್ಟಿದ್ದೀನಿ. 8 ಲಕ್ಷ ತೊಗೊಂಡು ಆರಾಮಾಗಿ ಕುತ್ಕೋಬೋದಾಗಿತ್ತು ಇಲ್ಲಿ ಬೆಂಗಳೂರಿನಲ್ಲಿ. ಬಟ್ ಸಮ್ ಟೈಮ್ ದುರಾಸೆ ಆಸೆ ಅಂತ ಹೇಳ್ತೀವಲ್ಲ, ಒಂದೊಂದು ಸತಿ ಒಂದು ಡಿಸಿಷನ್ ಲೇಟ್ ಆಯಿತು ಲೈಫ್ನಲ್ಲಿ ಅಂದರೆ ಆಲ್ಮೋಸ್ಟು ಮಾರ್ಕೆಟ್ ವ್ಯಾಲ್ಯೂ ಸ್ವಲ್ಪ ಇಲ್ಲಾಂದ್ರೂ 15 ಲಕ್ಷ,
ಆಯ್ತಪ್ಪ 8 ಲಕ್ಷನೇ ಹಿಡ್ಕೊಂಡ್ರು ಯಾರು ಈಗ ಕೊಡೋಕ್ಕೆ ರೆಡಿ ಇದ್ದಿರಲಿಲ್ಲ 8 ಲಕ್ಷ, ಈಗ 3.5 ಕೊಟ್ಟಿದ್ದೀನಿ. ಅಷ್ಟು ಲಾಸ್ ಇದೆ ಈ ಯುದ್ಧದಿಂದ. ಮತ್ತೊಂದು ಏನು ಕಲಿತೆ ಲೈಫ್ನಲ್ಲಿ ಅಂದರೆ, ಎಷ್ಟು ಬೇಗ ಆಯ್ತು ಅಷ್ಟು ಬೇಗ ಡಿಸಿಷನ್ ತೊಗೊಳ್ಬೇಕು. ಡಿಸಿಷನ್ ಡಿಲೇ ಮಾಡ್ತಾ ಹೋದರೆ ಟೈಮು ಕಳೆದು ಹೋಗ್ಬಿಡುತ್ತೆ, ದುಡ್ಡು ಬರಲ್ಲ. ಇದು ಒಂದು ಹೊಸ ನನಗೆ ಲೈಫ್ನಲ್ಲಿ ಲರ್ನಿಂಗು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಮಾಡಿದ್ದೀನಿ. ನಮಸ್ಕಾರ.